ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಉಸ್ಕೂರು ಮದ್ದೂರಮ್ಮ ದೇವಸ್ಥಾನದ ಬಗ್ಗೆ ಹಾಗೂ ಸ್ವಲ್ಪ ದಿನಗಳ ಹಿಂದೆ ಮದ್ದೂರಮ್ಮ ಜಾತ್ರೆಯಲ್ಲಿ ನಡೆದಂತಹ ಒಂದು ದುರಂತದ ಬಗ್ಗೆ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ಈ ದೇವಸ್ಥಾನಕ್ಕೆ ತುಂಬ ಅದ್ಭುತವಾದಂಥ ಇತಿಹಾಸ ಕೂಡ ಇದೆ. ಇನ್ನು ಈ ಉಸ್ಕೂರಿನ ಜಾತ್ರೆ ಬಗ್ಗೆ ಹೇಳೋದಾದರೆ, ಈ ಜಾತ್ರೆ ಬಹಳ ಸುಪ್ರಸಿದ್ಧ ಜಾತ್ರೆ. ಇಲ್ಲಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಜಾತ್ರೆ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ 4 ಅಥವಾ 5 ದಿನಗಳ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಮತ್ತು ಈ ಜಾತ್ರೆಗೆ ಎಲ್ಲ ಊರುಗಳಿಂದ ಮತ್ತು ಪಕ್ಕದ ರಾಜ್ಯಗಳಿಂದ ಲಕ್ಷಾಂತರ ಜನರು ಬಂದು ಸೇರ್ತಾರೆ. ಮತ್ತೊಂದು ಮುಖ್ಯವಾದಂಥ ವಿಷಯವೇನೆಂದರೆ, ಉಸ್ಕೂರಿನ ಅಕ್ಕಪಕ್ಕದ ಊರುಗಳಿಂದ 100ರಿಂದ 150 ಅಡಿ ಎತ್ತರದ ತೇರುಗಳನ್ನು ಇಲ್ಲಿ ತಂದು ನಿಲ್ಲಿಸುತ್ತಾರೆ. ಇಷ್ಟು ಎತ್ತರದ ತೇರುಗಳನ್ನು ಉಸ್ಕೂರಿನಲ್ಲಿ ಬಿಟ್ಟರೆ ಬೇರೆ ಯಾವ ಜಾಗದಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಉಸ್ಕೂರಿನ ಜಾತ್ರೆ ತುಂಬ ಫೇಮಸ್. ಇನ್ನೊಂದು ವಿಷಯವೇನೆಂದರೆ, ಈ ತೇರುಗಳನ್ನು 100 ಎತ್ತುಗಳಿಂದ ಎಳೆಸಿ ದೇವಸ್ಥಾನದ ಆವರಣಕ್ಕೆ ತಂದು ಅಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಹಾಗೆ ಈ ದೇವಸ್ಥಾನದ ಸ್ವಲ್ಪ ಇತಿಹಾಸದ ಬಗ್ಗೆ ಹೇಳೋದಾದರೆ, ಇಲ್ಲಿ 30 ಅಥವಾ 40 ವರ್ಷಗಳ ಹಿಂದೆ ಈ ಜಾತ್ರೆಗೆ ಸುಮಾರು 100ರಿಂದ 150 ತೇರುಗಳು ಬರುತ್ತಿದ್ದವಂತೆ. ಕಾಲಕ್ರಮೇಣ ಅಥವಾ ಕಾಲಾಂತರಗಳಿಂದ ಮತ್ತು ರಸ್ತೆ ಅಡೆತಡೆಗಳಿಂದ ಈಗ ಬರೀ 4ರಿಂದ 5 ತೇರುಗಳು ಮಾತ್ರ ಬರುತ್ತವೆ. ಇದಿಷ್ಟು ಉಸ್ಕೂರಿ ಮದ್ದೂರಮ್ಮನ ಇತಿಹಾಸ. ಇನ್ನು ಈ ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ತುಂಬ 2 ವಿಷಯಗಳು ಹೈಲೈಟ್ ಆದವು. ಅದೇನೆಂದರೆ, ಸೌಜನ್ಯ ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗಲಿ ಅಂತ ಅವರ ಫೋಟೋವನ್ನು ತೇರಲ್ಲಿ ಇಟ್ಟು ದೇವರಲ್ಲಿ ಬೇಡ್ಕೊಂಡ್ರು. ಇನ್ನೊಂದು ಎರಡನೇ ಹೈಲೈಟ್ಸ್ ಬಂದು IPL ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಈ ಸಲ RCB ಕಪ್ ನಮ್ಮದಾಗಲಿ ಅಂತ RCB ಜರ್ಸಿಯನ್ನು ತೇರಲ್ಲಿ ಇಟ್ಟು ಅಭಿಮಾನಿಗಳು ಪ್ರಾರ್ಥನೆ ಮಾಡಿಕೊಂಡರು. ಸ್ನೇಹಿತರೆ, ಕೊನೆಯದಾಗಿ ಜಾತ್ರೆಯ ಒಂದು ದುರಂತದ ಬಗ್ಗೆ ಹೇಳೋದಾದರೆ, ಜಾತ್ರೆ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೀತಾ ಇತ್ತು. ಹಾಗೆ ಭಕ್ತಾದಿಗಳು ಮೈಮರೆತು ಸಂತೋಷದ ಆ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ಭಗವಂತನ ಇಚ್ಛೆ ಅಥವಾ ಅವನ ಲೆಕ್ಕಾಚಾರ ಏನು ಇತ್ತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಗಾಳಿ, ಮಳೆ, ಸಿಡಿಲು, ಗುಡುಗಿನ ಆರ್ಭಟ ಹೆಚ್ಚಾಯಿತು. ಆದರೂ ಸಾವಿರಾರು ಜನರು 100 ಎತ್ತುಗಳನ್ನು ಸೇರಿ ಒಟ್ಟಿಗೆ ತೇರನ್ನು ಎಳೆಯುತ್ತಿದ್ದರು. ಅದರ ಜೊತೆಗೆ ಮತ್ತೆ ಗಾಳಿ ಮಳೆಯ ಆರ್ಭಟ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಈ ಸಂದರ್ಭದಲ್ಲಿ ತೇರನ್ನು ಯಾರ ಕೈಯಲ್ಲೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲಿಲ್ಲ. ತೇರು ಇದ್ದಕ್ಕಿದ್ದ ಹಾಗೆ
ಎಲ್ಲರ ಕೈಯಿಂದ ಬ್ಯಾಲೆನ್ಸ್ ತಪ್ಪಿ ನೆಲಕ್ಕೆ ಅಪ್ಪಳಿಸಿತು. ಈ ತೇರು ಬಿದ್ದಂತಹ ರಭಸಕ್ಕೆ ಇಬ್ಬರ ಜೀವ ಹಾಗೂ ಕೆಲವರಿಗೆ ಗಾಯಗಳು ಆಗಿ ಹಾಸ್ಪಿಟಲ್ನಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ ಅಂತ ತಿಳಿದು ಬಂತು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.